ಜಾತಿ, ಮತ, ವರ್ಣ, ವರ್ಗ ಸೇರಿದಂತೆ ಎಲ್ಲ ಭೇದವನ್ನು ತೊಡೆದು ಸಮಾನತೆ, ಸೌಹಾರ್ದತೆ, ಸತ್ಯ, ಶಾಂತಿ, ವಿಶ್ವ ಮಾನವತೆಯ ಜೊತೆಗೆ ಸಕಲ ಜೀವರಾಶಿಗಳನ್ನು ಒಳಿತನ್ನು ಬಯಸಿದ್ದೇವೆ. ಆ ಒಳಿತನ್ನೇ ಬಯಸುವವರು ಶರಣರು. ಶರಣರ ನುಡಿಗಳಾದ ವಚನ ಸಾಹಿತ್ಯ ಸಾತ್ವಿಕ ಬದುಕಿಗೆ ಸೂಕ್ತ ಮಾರ್ಗದರ್ಶಿಯಾಗಿದೆ ಎಂದು ಪತ್ರಕರ್ತ ಸಾಹಿತಿ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಅವರು ಹೇಳಿದ್ದಾರೆ. ಲಿಂಗೈಕ್ಯ ಮಹಾದೇವಿಯಮ್ಮ ಗುರುಪಾದಪ್ಪ ಮಾಲಿ ಪಾಟೀಲ್ ಸ್ಮರಣಾರ್ಥ ಶರಣ ಸಾಹಿತ್ಯ ಪರಿಷತ್ ಕಮಲಾಪುರ ತಾಲೂಕಾ ಘಟಕದ ವತಿಯಿಂದ ಮಾಗಾಂವ್ ಕ್ರಾಸ್ ಮೌಂಟ್ ವೇವ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ ವಚನ ಸಾಹಿತ್ಯ ಮತ್ತು ವ್ಯಕ್ತಿತ್ವ ವಿಕಾಸ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಸಾಹಿತಿ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಅವರು ಮಾತನಾಡಿದರು. ಸಹಿತವಾದುದು ಸತ್ಯ ಸಾಹಿತ್ಯ ನುಡಿದಂತೆ ನಡೆದ ಜೀವಾನುಭವ ಸಾಹಿತ್ಯ ಸಹಿತ ಸಾಹಿತ್ಯವೇ ವಚನ ಸಾಹಿತ್ಯ. ನೈತಿಕ ಮೌಲ್ಯ, ಸಾಮಾಜಿಕ ಸಾಮರಸ್ಯ, ಸತ್ಯದ ದಾರಿಯಲ್ಲಿ ನಡೆಯುವಾಗ ಎದುರಾಗುವ ಸವಾಲುಗಳನ್ನು ಮೆಟ್ಟಿ ಮುನ್ನಡೆಯುವ ಎದಿಗಾರಿಕೆಯಂತಹ ಹಲವು ಶಕ್ತಿಗಳ ಸಂಗಮ ವ್ಯಕ್ತಿತ್ವ. ವಚನಗಳು ಮಾತುಗಳಲ್ಲ, ಅನುಭವದ ನುಡಿಗಳು. ಅನುಭವಿ ಶರಣರು ಈ ಅನುಭವದ ನುಡಿಗಳನ್ನು ನಾವು ಅಳವಡಿಸಿಕೊಂಡ್ರೆ ಮೌಲ್ಯಯುತ ವ್ಯಕ್ತಿತ್ವ ನಮ್ಮದಾಗುತ್ತದೆ ಎಂದರು. ಸರ್ ಒಳಕ್ಕೆ ಬರ್ರಿ. ಕಲಬೇಡಲ್ಲಿ ವಚನ. ಹೌದು, ವಚನ ಹಾಗೆಂದರೆ ಯಾವುದಕ್ಕೆ ವಚನ ಅಂತ ಕರಿತೀವಿ. ಈಗ ಕಲಬೇಡ ವಚನ ಆಯ್ತು. ಅದಕ್ಕೆ ಯಾಕೆ ವಚನ ಅಂತ ಕರಿತೀವಿ? ಪದ್ಯ ಅಂತ ಕರಿಬೋದಾಗಿತ್ತು, ಕವಿತೆ ಅಂತ ಕರಿಬೋದಾಗಿತ್ತಲ್ಲ, ಕವನ ಅಂತ ಕರಿಬೋದಾಗಿತ್ತು. ವಚನದಲ್ಲಿ ಅರ್ಥ ಮತ್ತು ಮಾರ್ಗ ತೋರಿಸ್ತಾರೆ. ಈಗ ನಾನೊಂದು ಕವಿತೆ ಬರೀತೀನಿ, ಕವಿತೆಗೂ ಅರ್ಥನೇ ಇರ್ತದೆ, ಮಾರ್ಗನೇ ಇರ್ತದೆ. ಅದಕ್ಕೆ ವಚನ ನನಗೆ ನೀವೆಲ್ಲ ಮಾತಾಡೋದ್ನಾಗ ಆಗ್ತಂತೇಳಿ ನೋಡಿ. ನಾಳೆ ಕಾಲೇಜಿಗೆ ಮಿಸ್ ಮಾಡಬಾರ್ದು. ಗ್ಯಾರಂಟಿನ ಪ್ರಾಮಿಸ ಅಂದ್ರೆ ಆಣೆ ಮಾಡು, ಪ್ರಮಾಣ ಮಾಡು ಅಂದ್ರೆ ಆಣೆ ಮಾಡಿದಂತಹ, ಪ್ರಮಾಣ ಮಾಡಿದಂತಹ ಮತ್ತು ನುಡಿದಂತೆ ನಡೆದಂತೆ ನುಡಿದ ವಚನಗಳಿಗೆ, ಸಾಲುಗಳಿಗೆ ನಾವೇನಂತ ಕರಿತೀವಿ? ವಚನ ಅಂತ ಕರಿತೀವಿ. ಇಲ್ಲ ನಮ್ಮ ಪದ್ಯ, ನಾವು ಬರೆಯುವಂಥ ಪದ್ಯನೂ ಈಗ ನಮ್ಮ ಸರ್ ಒಂದು ಕವಿತೆ ಇತ್ತು, ಪವನ ಸಂಕಲನ ಅಂತ ವಚನಗಳನ್ನು ಕರಿಬೋದಾಗಿ. ಯಾಕಂದ್ರೆ ಅದು ಮಾತು ಕೊಟ್ಟಂಗಲ್ಲ. ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಮೌಂಟ್ ವೇವ್ ಕಾಲೇಜಿನ ಪ್ರಾಚಾರ್ಯರು ಮಹಾದೇವ್ ಬಡ, ಪತ್ರಕರ್ತ ಡಾಕ್ಟರ್ ತೀರ್ಥ ಕುಮಾರ್ ಬೆಳಕೋಟ, ಪ್ರಾಧ್ಯಾಪಕ ಲಕ್ಷ್ಮೀಕಾಂತ್ ಪಂಚಾಳ್, ರಾಜ್ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. ಬಸವ ಜಯಂತಿ ಅಂಗವಾಗಿ ಕವಿಗೋಷ್ಠಿಯನ್ನ ಆಯೋಜನೆ ಮಾಡಬೇಕು. ಸುಮಾರು ಒಂದು 20-25 ಜನ ಕವಿಗಳನ್ನ, ನಮ್ಮ ತಾಲೂಕಿನ ಕವಿಗಳನ್ನ ಕರೆದು ಕವಿತೆಯನ್ನ ವಾಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ನಿಮ್ಮಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳು ಕವಿತೆ ಬರೀತಿದ್ರಿ ಅಂದ್ರೆ ಬಹಳ ಧಾರಾಳವಾಗಿ ಅವತ್ತು ನಾವು ಕಾರ್ಯಕ್ರಮ ಮುಂಚಿತವಾಗಿ ಹೇಳ್ತೀವಿ. ಸರ್ ಅವ್ರಿಗೆ, ಬಡ ಸರ್ ಅವ್ರಿಗೆ, ನಮ್ಮ ಮಠ ಸರ್ ಅವ್ರಿಗೆ ಹೆಸರು ಕೊಟ್ರಿ ಅಂತಂದ್ರೆ ಕಾರ್ಡ್ನಲ್ಲಿ ನಮ್ಮ ಹೆಸರನ್ನ ಹಾಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ನಮ್ಮ ಸುತ್ತಮುತ್ತ ಯಾರಾದ್ರೂ ಕವಿತೆಗಳು ಬರೀತಿದ್ರು, ಓದ್ತಿದ್ರು, ನಮ್ಮ ತಾಲೂಕಿನವ್ರು ಇದ್ರು ಅಂದ್ರೆ ದಯವಿಟ್ಟು ನಾವು ಸೂಚಿಸಬಹುದು ಅಂತ ಹೇಳಿ ಈ ಮೂಲಕ ವಿನಂತಿಸ್ತೀನಿ. ಬಹಳ ಹುಷಾರು ಹುಡುಗರು. ನಾವು ಕಮಲಾಪುರಕ್ಕೆ ಲೆಕ್ಚರ್ ಇದೆ,
9 ವರ್ಷ ಮಾನವದಿಂದ ಪ್ರತಿ ವರ್ಷ 200 ವಿದ್ಯಾರ್ಥಿಗಳಿಗೆ ಬರ್ತದೆ ಡಿಗ್ರಿ ಕಾಲೇಜ್. ಮಾನವದರೆ ಎಲ್ಲ ಟಾಪ್ ಇರ್ತಿರಲಿಲ್ಲ, ಎಲ್ಲ ಕ್ಲಾಸಿಗೆ ಟಾಪರ್ಸ್ ಮಾನವದರೆ ಇರ್ತಾರೆ. ಅದಕ್ಕೆ ಈ ನೆಲದಲ್ಲಿ ಗುಣ ಏನಂದ್ರೆ ಬಹಳ ಪ್ರತಿಭಾವಂತರು ನೆಲ ಇದೆ. ಮೊದಲಿಂದ ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ರುದ್ರಶೆಟ್ಟಿ ಪಾಟೀಲ್ ಇರ್ಬೋದು, ನಮ್ಮ ಗುರುಗುರುದೇವರು ಶಿಷ್ಕರ ಮೋಳದಿ ಅವರು ಚಂದ್ರಶೇಖರ್ ಪಾಟೀಲ್ ಅಣ್ಣನ ಮಗಳು, ಅವ್ರ ತಮ್ಮನ ಮಗಳು. ಆಮೇಲೆ ಇದು ಸ್ವಲ್ಪ ಜನರಲ್ ರಿಲ್ಯಾಕ್ಸ್ ಆಗ ಸಾಹಿತ್ಯದ ಬಗ್ಗೆ ಇರ್ಬೋದು, ಸ್ವಲ್ಪ ಕೇಳೋದು ವಚನ ಬಗ್ಗೆ ಮಾತಾಡೋದು. ವ್ಯಕ್ತಿತ್ವ ಅಂದ್ರೆ ಬರೇ ನಾವು ಗೋಡೆ ಮಧ್ಯೆ ಇದ್ರೆ ಆಗಲಿಲ್ಲ, ಸುತ್ತಮುತ್ತಲು ಸಮಾಜದಲ್ಲಿ ನಾವೆಲ್ಲ ವ್ಯಕ್ತಿತ್ವ ವಿಕಾಸ ಆಗ್ತದೆ. ಆ ದೃಷ್ಟಿಯಿಂದ ಉಪನ್ಯಾಸ ಕೇಳೋದ್ರ ಮೂಲಕ ಪ್ರಿನ್ಸಿಪಲ್ ಅವರು ಈ ಕಾರ್ಯಕ್ರಮ ಈ ಟೋಟಲಿ ಇದಿಷ್ಟೇ ಇಡೀ ಕಾರ್ಯಕ್ರಮ ಮೂಲಕ ನಾವೆಲ್ಲರೂ ಎಲ್ಲ ಮಕ್ಕಳು ಈಗ ಚಿಕ್ಕವರಿದ್ದಾರಲ್ಲ 16-17 ವರ್ಷದವರಿದ್ದಾರೆ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಈ ಡೇಸ್ ಏನಿರಲ್ಲ ಬಹಳ ಮಹತ್ವದ ಡೇಸ್ ಜೀವನದಲ್ಲಿ. ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಈ ವಯಸ್ಸಿನಲ್ಲೇ ಅದು ವಚನದಲ್ಲೇ ಎಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಎಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲವಯ್ಯ. ಈ ಟೀನ್ ಏಜ್ ಅಂತಾರೆ. ಈ 16, 17, 18, 19 ಟೀನ್ ಮುಗಿದ್ರೆ 19. ಈ ಟೀನ್ ಏಜ್ ನಲ್ಲಿ ಏನಾದ್ರು ಸಾಧನೆ ಮಾಡೋದು ಬಹಳ ಪ್ರಶಸ್ತ ಕಾಲ. ಇಂಥ ಸಮಯದಲ್ಲಿ ಸ್ವಲ್ಪ